ಹಾಯ್ ಎಲ್ಲೋ ನಮಸ್ಕಾರ. ಇವತ್ತು ದೊಡ್ಡಪತ್ರೆ ಎಲೆಗಳನ್ನು ಉಪಯೋಗಿಸಿ ತಂಬುಳಿ ಮಾಡೋಣ ಬನ್ನಿ. ತಂಬುಳಿಗಳು ಮಾಮೂಲಿಯಾಗೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಎಲ್ರಿಗೂ ಗೊತ್ತಿರೋ ವಿಚಾರ. ಇಲ್ಲಿ ಒಂದು ಬಾಣಲೆನ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಸ್ವಲ್ಪ ಕಾಳುಮೆಣಸು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕಂತ. ನಂತರ ದೊಡ್ಡಪತ್ರೆ ಎಲೆಗಳನ್ನು ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ. ಇದು ಪಾಟಲ್ಲೇ ಬೆಳೆದಿರೋ ಅಂಥದ್ದು. ಜೊತೆಗೆ ಒಂದೇ ಒಂದು ಸ್ಪೂನು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ಇದು ತಣ್ಣಗಾದ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋದು. ಈಗಲೇ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗುವಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಮೊಸರಂದೇ ಅದು ತೊದೆ ಥರನೇ ಇರಬಾರ್ದು, ಅದು ಸ್ವಲ್ಪ ಕಡ್ಕೊಂಡಿರಬೇಕು. ಮಜ್ಜಿಗೆ ಥರ ತೆಳ್ಳಗೂ ಇರಬಾರ್ದು. ತಂಬುಳಿಗಳಂದರೆ ತೀರಾ ತೆಳ್ಳಗಿರ್ದಲೇ ತೀರಾ ಗಟ್ಟಿನೂ ಇಲ್ದಲೇ ಇರಬೇಕು. ಆ ಹಂತಕ್ಕೆ ಇಲ್ಲೊಂದು ಒಗ್ಗರಣೆ ಹಾಕೊಂಬಿಡೋಣ. ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪಿನ ಜೊತೆಗೆ ತುಪ್ಪದ ಒಗ್ಗರಣೆ ಆದರೆ ಇನ್ನೂ ಚೆನ್ನಾಗಿರುತ್ತೆ. ರೆಡಿ ಆಯಿತು ತಂಬುಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಂದು ಲೈಕ್ ಪ್ಲೀಸ್.